A very good morning to my dear viewers. Welcome to my YouTube channel. This is Arun Reddy here. In today's class, I would like to explain one of the important question, that is investment process. ಹೂಡಿಕೆಯ ಪ್ರಕ್ರಿಯೆ ಅಂತ ನಾವಲ್ಲಿ ಕರಿತೀವಿ. So the investment process is divided into 5 important parts. One is the investment policy, second one is the investment analysis, and third one is the valuation, fourth one is the portfolio construction and portfolio evaluation. So investment process, it is an activity involved in an investment. So what are those 5 important activity? Investment policy, ಹೂಡಿಕೆಯ ನೀತಿ ಅಂತ ಕರಿತೀವಿ. ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್, ಹೂಡಿಕೆಯ ವಿಶ್ಲೇಷಣೆ ಅಂತ ಕರಿತೀವಿ. ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂಯೇಷನ್, ಹೂಡಿಕೆಯ ಮೌಲ್ಯೀಕರಣ ಅಂತ ಕರಿತೀವಿ. ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್, ಷೇರು ಸಲಕರಣೆಗಳ ರಚನೆ ಅಂತ ಕರಿತೀವಿ. ಪೋರ್ಟ್ಫೋಲಿಯೋ ಇವ್ಯಾಲ್ಯೂಯೇಷನ್, ಪೋರ್ಟ್ಫೋಲಿಯೋ ಮೌಲ್ಯೀಕರಣ. ಪೋರ್ಟ್ಫೋಲಿಯೋ ಅಂದರೆ ಗ್ರೂಪ್ ಆಫ್ ಅಸೆಟ್ ಅಂದಂಗೆ. ಓಕೆ, so in case of a investment policy, we can find 3 important points. Investable fund, ಹೂಡಿಕೆ ಮಾಡಬಹುದಾದಂಥ ನಿಧಿಗಳು. Second one is the objectives, ಉದ್ದೇಶಗಳು. And third one is the knowledge. So the investment policy depend on these 3 points. Okay. Similarly, investment analysis is depend on 3 consideration. One is the market, second one is the industry, and third one is the company. Okay. And the analysis, you are going in a 3 way. You are supposed to analyze the market, you are supposed to analyze the industry, and you are supposed to analyze the company. And how you are going to evaluate? So you are going to evaluate 2 value. One is the intrinsic value, earning capacity of the share, and second one is the future value. And the fourth, portfolio construction, you are concentrating on diversification and selection and allocation of a security. So security na ನೀವು ಡಿವೈಡ್ ಮಾಡಲಿಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀರಿ ಇಲ್ಲಿ. ಆಮೇಲೆ ಸೆಕ್ಯೂರಿಟಿನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಆಮೇಲೆ ಇನ್ ಕೇಸ್ ಆಫ್ ಅ ಪೋರ್ಟ್ಫೋಲಿಯೋ ಇವ್ಯಾಲ್ಯೂಯೇಷನ್, ಯು ಆರ್ ಸಪೋಸ್ ಟು ಕಾನ್ಸಂಟ್ರೇಟ್ ಆನ್ ಅಪ್ರೈಸಲ್ ಆ್ಯಂಡ್ ರಿವಿಷನ್ ಅಂತ ನಾವಲ್ಲಿ ಕರಿತೀವಿ. ಸೊ ದಿಸ್ ಈಸ್ ಅ ವಾಟ್ ಚಾರ್ಟ್ ಶೋಯಿಂಗ್ ದ ಇನ್ವೆಸ್ಟ್ಮೆಂಟ್ ಪ್ರೊಸೆಸ್. ಲೆಟ್ ಅಸ್ ಡಿಸ್ಕಸ್ ಇನ್ ಡಿಟೇಲ್. ದ ಪ್ರೊಸೆಸ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ವಾಲ್ವ್ ದ ಸೀರೀಸ್ ಆಫ್ activity leading to the purchase of a security or investment alternative. So what do you mean by investment process? It is a series of a activity or continuous activity takes place for the purpose of investment ಅಂತ ನಾವಲ್ಲಿ ಕರಿತೀವಿ. ಅಂದರೆ ಹೂಡಿಕೆಯ ಪ್ರಕ್ರಿಯೆ ಅಂದರೆ ಏನ್ರಿ, ನಿರಂತರವಾದಂಥ ಒಂದು ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ. ಅದು ಈ ಚಟುವಟಿಕೆಗಳು ಎದಕ್ಕೆ ಸಂಬಂಧಪಟ್ಟಿರ್ತಾವೆ ಅಂದ್ರೆ ಹೂಡಿಕೆಯಲ್ಲಿರತಕ್ಕಂಥ ಪರ್ಯಾಯ ಸಲಕರಣೆಗಳನ್ನು ಕೊಂಡುಕೊಳ್ಳಲು ಸಂಬಂಧಪಟ್ಟಿರ್ತವೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಫಸ್ಟ್ ಪಾಯಿಂಟ್ ಇದೆ. ಅದು ಆ ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಒಳಗೆ ಫಸ್ಟ್ ಏನಂತ ನಾವು ಹೇಳ್ತೀವಿ, ಇನ್ವೆಸ್ಟ್ಮೆಂಟ್ ಅನಾಲೈಸಿಸ್, ಇನ್ವೆಸ್ಟ್ಮೆಂಟ್ ಪಾಲಿಸಿ. ಸೊ ದಿಸ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಒಂದೊಂದು ಡಿಸ್ಕಸ್ ಮಾಡೋಣ. ಫ್ರೇಮಿಂಗ್ ದ ಇನ್ವೆಸ್ಟ್ಮೆಂಟ್ ಪಾಲಿಸಿ ಈಸ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಪ್ರೋಸೆಸ್. Now, who is supposed to frame the investment policy? What it means? For systematic functioning, the government or an investor formulate the investment policy before invest. And what they try to say that here is, before you are going for investment, you are supposed to understand what is a policy, what is the rules, so that the proper framing of a rules is necessary before investment. ಅಂತ ನಾವಲ್ಲಿ ಹೇಳ್ತೀವಿ. ಒಂದು ಹೂಡಿಕೆಯನ್ನು ಮಾಡೋಕ್ಕಿಂತ ಪೂರ್ವದಲ್ಲಿ ನೀವು ಆ ಹೂಡಿಕೆಗೆ ಯೋಗ್ಯವಾದಂತಹ ನೀತಿಯನ್ನು ಆಚರಣೆಯನ್ನು ರಚನೆ ಮಾಡಬೇಕು. ಯಾವ ನೀತಿ ಆಚರಣೆಯನ್ನು ಮಾಡಿದರೆ ಹೂಡಿಕೆ ಉತ್ತಮ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕು. ಆನಂತರ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇದರಲ್ಲಿ ಇನ್ವೆಸ್ಟಿಬಲ್ ಫಂಡ್ ಬರುತ್ತೆ. ಇನ್ವೆಸ್ಟಿಬಲ್ ಫಂಡ್ ಅಂದರೆ ವಿಚ್ ಫಂಡ್ ಮೇ ಬಿ ಜನರೇಟೆಡ್ ಥ್ರೂ ದ ಸೇವಿಂಗ್ ಆರ್ ಬಾರೋವಿಂಗ್. ಇಫ್ ದ ಫಂಡ್ ಆರ್ ಬಾರೋಡ್ ಆರ್ ಅ ಇನ್ವೆಸ್ಟರ್ ಹ್ಯಾಸ್ ಅ ಎಕ್ಸ್ಟ್ರಾ ಕೇರ್ಫುಲ್ ಫಾರ್ ಸೆಲೆಕ್ಷನ್ ಆಫ್ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್. ಅಂದರೆ ಏನು ಹೇಳ್ತಾರೆ ಅವರು, ಇನ್ವೆಸ್ಟಿಬಲ್ ಫಂಡ್ ಇಟ್ ಈಸ್ ದ ಆಪ್ಷನ್ಸ್ ಅವೈಲೇಬಲ್ ಟು ಟೇಕ್ ದ ಫಂಡ್ ಫ್ರಮ್ ಐದರ್ ಬಾರೋವರ್ಸ್ ಆರ್ ಸೇವರ್ಸ್ ಅಂತ ನಾವಲ್ಲಿ ಕರಿತೀವಿ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಪಾಲಿಸಿ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಫಂಡ್ ಎಷ್ಟೈತಿ ಅನ್ನೋದನ್ನು ತಿಳ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಪಾಲಿಸಿನ ರೆಡಿ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀರಿ ಅಂದರೆ, ಯು ಆರ್ ಹ್ಯಾವಿಂಗ್ ಸರ್ಟನ್ ಆಬ್ಜೆಕ್ಟಿವ್ ಫಾರ್ ಇನ್ವೆಸ್ಟ್ಮೆಂಟ್ ಪಾಲಿಸಿ. ಅಂದರೆ ನೀವು ಪಾಲಿಸಿ ಮಾಡಬೇಕಾದ್ರೆ ಅದ್ರ ಹಿಂದೆ ಒಂದು ಉದ್ದೇಶ ಇರಬೇಕು. ಆ ಉದ್ದೇಶ ಏನ್ರಿ, ರೇಟ್ ಆಫ್ ರಿಟರ್ನ್ ಹೆಚ್ಚಿರಬೇಕು, ರಿಸ್ಕ್ ಕಮ್ಮಿ ಇರಬೇಕು, ಸೇಫ್ಟಿ ಇರಬೇಕು ಅಂತ. ಸೊ ದ್ಯಾಟ್ ಈಸ್ ಯುವರ್ ಆಬ್ಜೆಕ್ಟಿವ್, ಇಸಂಟ್ ಇಟ್? ಅಂದರೆ ಇನ್ವೆಸ್ಟ್ಮೆಂಟ್ ಪಾಲಿಸಿ ಒಳಗೆ ಆಬ್ಜೆಕ್ಟಿವ್ ಏನ್ರಿ, ದ ರಿಸ್ಕ್ ಶುಡ್ ಬಿ ಮಿನಿಮಮ್, ದ ರಿಟರ್ನ್ ಶುಡ್ ಬಿ ಮ್ಯಾಕ್ಸಿಮಮ್, ಆ್ಯಂಡ್ ದ ಸೇಫ್ಟಿ ಶುಡ್ ಬಿ ದೇರ್ ಅಂತ. ಆಮೇಲೆ ಯು ಶುಡ್ ಹ್ಯಾವ್ ಅ ಪ್ರಾಪರ್ ನಾಲೆಜ್. ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಏನಿರಬೇಕು ರೀ, ಹೂಡಿಕೆಯ ಬಗ್ಗೆ ಪರಿಪೂರ್ಣ ಜ್ಞಾನ ಇರಬೇಕು. ಸೊ ವಾಟ್ ಈಸ್ ದಟ್ ನಾಲೆಜ್? ನಾಲೆಜ್ ಅಬೌಟ್ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ ಆ್ಯಂಡ್ ಮಾರ್ಕೆಟ್ ಅನಾಲಿಸಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್, ಬಿಕಾಸ್
If the investor should aware the stock market, then he go for investment in a BSE, NSE or OTCI. Otherwise what happen, if the investor is not having the proper knowledge about investment, definitely he will lose the money. ಸೊ ಹಂಗಾಗಿ ಇನ್ವೆಸ್ಟ್ಮೆಂಟ್ ಪಾಲಿಸಿ ರೆಡಿ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ನಾಲೆಜ್ ಇರಬೇಕು, ಯಾವ ಸೆಕ್ಯೂರಿಟಿಯಿಂದ ಎಷ್ಟು ರಿಟರ್ನ್ ಬರುತ್ತಾ ಅಂತ. ಲೆಟ್ ಅಸ್ ಮೂವ್ ಆನ್ ಟು ದ ಸೆಕೆಂಡ್ ಒನ್, ಸೆಕ್ಯೂರಿಟಿ ಅನಲೈಸಿಸ್. ಇನ್ ಕೇಸ್ ಆಫ್ ಅ ಸೆಕ್ಯೂರಿಟಿ ಅನಲೈಸಿಸ್ ಅಂದರೆ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಗೆ, it has bought scrutinized through the market like a industry, company and the individual analysis anta. So let us discuss about market analysis first. What is a market analysis? The growth in a domestic product and inflation is reflected in a stock market. So the recession in the economy result the bear the market. So stock price may fluctuate in short run, but in long run they move in trends. The investor can fix the entry or exit point through the technical analysis. What they try to say that here is, before analyzing any share price, you have to understand the market behavior. If the market behavior tells that it is a sound one, it is an encouraging one, then you go for investment. Otherwise what happen, there is a fluctuation is there in the market always. So the share price is always fluctuating in the market. You can't predict what will happen in next day. ಸೊ ಹಾಗಾಗಿ ನೀವು ಫ್ಲಕ್ಚುಯೇಷನನ್ನು ಕನ್ಸಿಡರ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಗೇನು ಸಿಗುತ್ತೆ ರೀ, ಬೆನಿಫಿಟ ಸಿಗುತ್ತೆ. ಆಮೇಲೆ ಮಾರ್ಕೆಟ್ ಅನಲೈಸಿಸ್ ಆದಮೇಲೆ ಇಂಡಸ್ಟ್ರಿನ ನೀವು ಏನು ಮಾಡಬೇಕು ರೀ, ಅನಲೈಸಿಸ್ ಮಾಡಬೇಕು. ಸೊ ಇಂಡಸ್ಟ್ರಿ ಅಂದರೆ ಕಾಂಬಿನೇಷನ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ ನಾವು. ಇಟ್ ಈಸ್ ಅನಲೈಸಿಸ್ ಆಫ್ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರಾಸ್ಪೆಕ್ಟಸ್ ಆ್ಯಂಡ್ ಪ್ರಾಬ್ಲಮ್ ಆಫ್ ಅ ಇಂಡಸ್ಟ್ರಿ ಇಂಟ್ರೆಸ್ಟ್ ಅಂತ ನಾವಲ್ಲಿ ಕರಿತೀವಿ. ಸೊ ಹಿಯರ್ ದ ಆಟೋಮೊಬೈಲ್ ಇಂಡಸ್ಟ್ರಿ is different from the technological industry, so that it analyze the overall industry ಅಂತ ನಾವಲ್ಲಿ ಹೇಳ್ತೀವಿ. ಇಂಡಸ್ಟ್ರಿ ಅಂದರೆ ಕಾಂಬಿನೇಷನ್ ಆಫ್ ಬಿಸ್ನೆಸ್ ಅನ್ನೋದು. ಆಮೇಲೆ ಅನಲೈಸಿಸ್, ಕಂಪ್ನಿ ಅನಲೈಸಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ದ ಪರ್ಪಸ್ ಆಫ್ ಕಂಪ್ನಿ ಅನಲೈಸಿಸ್ ಈಸ್ ಹೆಲ್ಪ್ ದ ಇನ್ವೆಸ್ಟರ್ ಟು ಮೇಕ್ ಬೆಟರ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಬಿಕಾಸ್ ಇಫ್ ದ ಕಂಪ್ನಿ ಅರ್ನಿಂಗ್ ಕೆಪಾಸಿಟಿ, ಪ್ರಾಫಿಟಬಿಲಿಟಿ, ಆಪರೇಟಿಂಗ್ ಸ್ಟೈಲ್, ಕ್ಯಾಪಿಟಲ್ ಸ್ಟ್ರಕ್ಚರ್, all these are analyzed by the investor and then he go for investment. In simple language, the investor study the behavior of a company, then he go for investment. So idu analysis all bartati. Amale valuation ಏನು ಮಾಡ್ತಾರೆ ಅಂದರೆ, valuation try to help the investor to determine the risk and return about the common stock. Now what is a valuation? Valuation means analysis of a stock or a share price ಅಂತ ನಾವಲ್ಲಿ ಕರಿತೀವಿ. ಷೇರಿನ ಬೆಲೆಯನ್ನು ಮೌಲ್ಯೀಕರಣ ಮಾಡ್ತಕ್ಕಂಥ ಪದ್ಧತಿಗಳು. ದೇರ್ ಆರ್ ಡಿಫ್ರೆಂಟ್ ಟೆಕ್ನಿಕ್ಸ್. ಎದರ ಮುಖಾಂತರ ಮಾಡ್ತಾರೆ ಅಂದರೆ, ಮೊದಲೇದು ವ್ಯಾಲ್ಯೂಯೇಷನ್ ಮಾಡೋಕ್ಕಿಂತ ಮುಂಚೆ ಇಂಟ್ರಿನ್ಸಿಕ್ ವ್ಯಾಲ್ಯೂವನ್ನು ಚೆಕ್ ಮಾಡ್ತಾರೆ. ಇಂಟ್ರಿನ್ಸಿಕ್ ವ್ಯಾಲ್ಯೂ ಮೀನ್ಸ್ ಇಟ್ ಈಸ್ ದ ವ್ಯಾಲ್ಯೂ ಆಫ್ ಶೇರ್ ಈಸ್ ಮೆಜರ್ಡ್ ಥ್ರೂ ದ ಬುಕ್ ವ್ಯಾಲ್ಯೂ ಆಫ್ ಶೇರ್ ಆ್ಯಂಡ್ ದ ಪ್ರೈಸ್ ಅರ್ನಿಂಗ್ ರೇಷಿಯೋ. ಸಿಂಪಲ್ ಡಿಸ್ಕೌಂಟಿಂಗ್ ಮಾಡೆಲ್ ಕ್ಯಾನ್ ಬಿ ಅಡಾಪ್ಟೆಡ್ ಹಿಯರ್. ಇನ್ ಸಿಂಪಲ್ ಲ್ಯಾಂಗ್ವೇಜ್, ವಾಟ್ ಈಸ್ ದ ಇಂಟ್ರಿನ್ಸಿಕ್ ವ್ಯಾಲ್ಯೂ? ಅರ್ನಿಂಗ್ ಕೆಪಾಸಿಟಿ ಆಫ್ ದ ಸ್ಟಾಕ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್. Earning capacity of the stock is more, then we can say the intrinsic value is more. If the earning capacity of the share is less, we can definitely say it is share value is not good anta. Okay, ಇದಕ್ಕೆ intrinsic value ಅಂತ ಕರಿತೀವಿ. ಆಮೇಲೆ future value is also considered. Future value means it is the value of security can be estimated by considering different statistical techniques to predict the future value. ಅಂದರೆ ನಾವು ಭವಿಷ್ಯದ ವ್ಯಾಲ್ಯೂವನ್ನು ನಾವು ಕನ್ಸಿಡರ್ ಮಾಡಿ ಏನು ಮಾಡ್ತೀವಿ, ಟೆಕ್ನಿಕ್ಸನ್ನು ಫೈಂಡ್ ಔಟ್ ಮಾಡ್ತೀವಿ ಅಂತ. ಆಮೇಲೆ ಲಾಸ್ಟ್ ಫೋರ್ತ್ ಒನ್ ಏನೈತೆ ರೀ, ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಪೋರ್ಟ್ಫೋಲಿಯೋ ಅಂದರೆ ಕಾಂಬಿನೇಷನ್ ಆಫ್ ಅ ಸೆಕ್ಯೂರಿಟಿ ಆರ್ ಗ್ರೂಪ್ ಆಫ್ ಸೆಕ್ಯೂರಿಟಿ ಅಂತ ಕರಿತೀವಿ. ಇಫ್ ಯು ಕನ್ಸ್ಟ್ರಕ್ಟ್ ಅ ಪೋರ್ಟ್ಫೋಲಿಯೋ, ದ ಇನ್ವೆಸ್ಟರ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ದ ರಿಸ್ಕ್ ಆ್ಯಂಡ್ ರಿಟರ್ನ್ ಆಫ್ ಅ ಸೆಕ್ಯೂರಿಟಿ. ಅದರಲ್ಲಿ ಏನು ಬರ್ತೈತೆ ಅಂದರೆ ಡೈವರ್ಸಿಫಿಕೇಷನ್ ಅಂತ ಕರಿತೀವಿ. ಸೊ ಡೈವರ್ಸಿಫಿಕೇಷನ್ ಅಂದರೆ ಇನ್ವೆಸ್ಟರ್ ಕಾನ್ಸಂಟ್ರೇಟ್ ಏನು ಮಾಡ್ತಾರೆ, ರಿಸ್ಕನ್ನು ಕಮ್ಮಿ ಮಾಡಬೇಕು. ಸೊ ಡೈವರ್ಸಿಫಿಕೇಷನ್ ಮಾಡೋ ಉದ್ದೇಶ ಏನು ರೀ, ಮಿನಿಮೈಸೇಷನ್ ಆಫ್ ಅ ರಿಸ್ಕ್ ಅಂತ ನಾವಲ್ಲಿ ಕರಿತೀವಿ. ಡೈವರ್ಸಿಫಿಕೇಷನ್ ಈಸ್ ಅ ರಿಡಕ್ಷನ್ ಆಫ್ ರಿಸ್ಕ್ ಇನ್ ದ ಫಾರ್ಮ್ ಆಫ್ ಲಾಸ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಇನ್ಕಮ್. ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಹ್ಯಾಸ್ ಅ ಲೆಸ್ ರಿಸ್ಕ್ ಅಂತ ನಾವಲ್ಲಿ ಕರಿತೀವಿ. ಸೊ ಲೆಸ್ ರಿಸ್ಕ್ ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಇಲ್ಲಿ, ಡೈವರ್ಸಿಫಿಕೇಷನ್ ಅಂದರೆ ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಿ ಏನು ಮಾಡಬೇಕು ರೀ, ನಿಮ್ಮ ಶೇರ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು, ಡೈವರ್ಸಿಫೈ ಮಾಡಬೇಕು ಅಂತ. ಡೈವರ್ಸಿಫಿಕೇಷನ್ ಮಾಡೋದ್ರಿಂದ ನಿಮಗೆ ಒದಗತಕ್ಕಂಥ ರಿಸ್ಕ್ ಪ್ರಮಾಣ ಏನಾಗುತ್ತೆ, ಕಂಪ್ಯಾರೇಟಿವ್ಲಿ ಕಡಿಮೆ ಆಗುತ್ತೆ. ಆಮೇಲೆ ಡೆಟ್ ಆ್ಯಂಡ್ ಇಕ್ವಿಟಿ ಡೈವರ್ಸಿಫಿಕೇಷನ್. ಸೊ ಸಾಲ ಮತ್ತು ಆಸ್ತಿಯ
ವಿಭಾಗೀಕರಣ ಡೈವರ್ಸಿಫಿಕೇಶನ್ ಅಂತ ಕರಿತೀವಿ ನಾವು. ಹಿಯರ್ ದ ಡೆಟ್ ಇನ್ಸ್ಟ್ರೂಮೆಂಟ್ ಪ್ರೊವೈಡ್ ಅಶ್ಯೂರ್ಡ್ ರಿಟರ್ನ್ ವಿತ್ ಅ ಲಿಮಿಟೆಡ್ ಕ್ಯಾಪಿಟಲ್ ಅಪ್ರಿಷಿಯೇಷನ್. ಆಮೇಲೆ ಕಾಮನ್ ಸ್ಟಾಕ್ ಈಸ್ ಪ್ರೊವೈಡ್ ಟು ಇನ್ಕಮ್ ಆ್ಯಂಡ್ ಕ್ಯಾಪಿಟಲ್ ಗೇನ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಇಲ್ಲಿ ಡೆಟ್ ಮತ್ತು ಈಕ್ವಿಟಿ ಡೈವರ್ಸಿಫಿಕೇಷನನ್ನು ಮಾಡೋದ್ರಿಂದ ಏನಾಗುತ್ತೆ ರೀ, ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಡೆಟ್ ಇಕ್ವಿಟಿ ಕಾನ್ಸಂಟ್ರೇಷನ್ ಮಾಡ್ತಾರೆ. ಆಮೇಲೆ ಇಂಡಸ್ಟ್ರಿ ಡೈವರ್ಸಿಫಿಕೇಷನ್ ಅಂದರೆ ದೇರ್ ಈಸ್ ಅ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಇಂಡಸ್ಟ್ರಿ ವಿಚ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಟು ಇನ್ವೆಸ್ಟ್. ಕೆಲವೊಂದು ಇಂಡಸ್ಟ್ರೀಸಲ್ಲಿ ಹೆಚ್ಚಿಗೆ ರಿಟರ್ನ್ ಇರುತ್ತೆ, ಲೈಕ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಚ್ ಈಸ್ ಹ್ಯಾವಿಂಗ್ ಅ ಹೈಯೆಸ್ಟ್ ರಿಟರ್ನ್ ಓರಿಯೆಂಟೆಡ್ ಇಂಡಸ್ಟ್ರಿ. ಸೊ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಅಗೇನ್ ದ ಕಂಪ್ನಿ ಡೈವರ್ಸಿಫಿಕೇಷನ್ ಅಂದರೆ ಕಂಪ್ನಿನ ಏನು ಮಾಡ್ತೀವಿ ನಾವು, ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ರಿಸ್ಕನ್ನು ಕಡಿಮೆ ಮಾಡೋ ಸಲುವಾಗಿ. ಆಮೇಲೆ ಲಾಸ್ಟ್ ಒನ್ ಸೆಲೆಕ್ಷನ್ ಆ್ಯಂಡ್ ಅಲೋಕೇಶನ್. ಸೆಕ್ಯೂರಿಟಿನ ನಂತರ ಏನು ಮಾಡ್ತೀವಿ ನಾವು, ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ಆನ್ ದ ಬೇಸಿಸ್ ಆಫ್ ಆಫ್ಟರ್ ಅನಲೈಸಿಂಗ್ ಆಲ್ ದ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಲಾಸ್ಟ್ ಒನ್ ಪೋರ್ಟ್ಫೋಲಿಯೋ ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಇಟ್ ಈಸ್ ಅ ಪ್ರೊಸೆಸ್ ವಿಚ್ ಈಸ್ ಕನ್ಸರ್ನ್ ವಿತ್ ಅಸೆಸ್ಸಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ಅ ಪೋರ್ಟ್ಫೋಲಿಯೋ ಓವರ್ ಅ ಪೀರಿಯಡ್ ಆಫ್ ಟೈಮ್ ಬೈ ಕನ್ಸಿಡರಿಂಗ್ ದ ರಿಸ್ಕ್ ಆ್ಯಂಡ್ ರಿಟರ್ನ್ ಅಂತ. ಪೋರ್ಟ್ಫೋಲಿಯೋ ಇವ್ಯಾಲ್ಯೂಯೇಷನ್ ಅಂದರೆ ನಾವು ಮೌಲ್ಯೀಕರಣ ಅಂತ ಕರಿತೀವಿ. ಗ್ರೂಪ್ ಆಫ್ ಅಸೆಟನ್ನು ಹೆಂಗೆ ಚೆಕ್ ಮಾಡ್ತೀವಿ ಅಂತ. ಸೊ ಚೆಕ್ ಮಾಡಬೇಕಾದ್ರೆ ಅದರ ಅಪ್ರೈಸಲ್ ಮಾಡಬೇಕು. ಅಪ್ರೈಸಲ್ ಅಂದರೆ ಗ್ರೋತ್ ಅಂತ ನಾವಲ್ಲಿ ಕರಿತೀವಿ. ಹೌ ಮಚ್ ಡೆವಲಪ್ಮೆಂಟ್ ಇಟ್ ಈಸ್ ಮೇಡ್ ಬೈ ಕನ್ಸಿಡರಿಂಗ್ ದ ಎಕನಾಮಿ ಇಂಡಸ್ಟ್ರಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಅಪ್ರೈಸಲ್ ಆಗಿತ್ತು ಅಥವಾ ಕಡಿಮೆ ಆಗಿತ್ತು ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಕಂಟಿನ್ಯೂಸ್ಲಿ ವಿ ರಿವೈಸ್ ದ ಸೆಕ್ಯೂರಿಟೀಸ್. ರಿವೈಸ್ ಅಂದರೆ ರಿವೈಸ್ ಅಂದರೆ ಚೇಂಜ್ ಮಾಡೋದು ಅಂತ. ಇಟ್ ಡಿಪೆಂಡ್ ಅಪಾನ್ ದ ಅಪ್ರೈಸಲ್. ಲೋ ಯೀಲ್ಡಿಂಗ್ ಸೆಕ್ಯೂರಿಟಿ ವಿತ್ ಹೈ ರಿಸ್ಕ್ ವಿಲ್ ಆಲ್ವೇಸ್ ರಿಪ್ಲೇಸ್ ವಿತ್ ಅ ಫ್ಯಾಕ್ಟರ್ ಅಂತ ನಾವಲ್ಲಿ ಕರಿತೀವಿ. ಹಿಯರ್ ದ ಇನ್ವೆಸ್ಟರ್ ಪಿರಿಯಾಡಿಕಲಿ ರಿವೈಸ್ ದ ಕಾಂಪೋನೆಂಟ್ ಆಫ್ ಅ ಪೋರ್ಟ್ಫೋಲಿಯೋ at a continuous period of time ಅಂತ ನಾವಲ್ಲಿ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ಕನ್ಸಿಡರ್ ಆಸ್ ಅ ಇನ್ವೆಸ್ಟ್ಮೆಂಟ್ ಪ್ರೋಸೆಸ್. ದಿಸ್ ಈಸ್ ಕನ್ಸಿಡರ್ ಆಸ್ ಅ ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಅಂತ ನಾವಲ್ಲಿ ಹೇಳ್ಬೋದು.